ಸರ್. ಹಾಂ ಚಂದ್ರಪ್ಪ ಹೇಳಿ ಸರ್. ಯಾವುದೋ ಒಂದು ಹುಡುಗಿ ಕೆಳಗಡೆ ಕುಟ್ಬಿಟ್ಟು ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾಳೆ ಸರ್. ಯಾಕೆ ಏನಾಯ್ತು? ಏನೋ ತುಂಬ ಕುಡ್ದಿದ್ದಾಳೆ, ಪೊಬ್ಬವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಕೆಳಗಡೆ ಗಲಾಟೆ ಮಾಡ್ತಾ ಇದ್ದಾಳೆ ಸರ್. ಚಂದ್ರಪ್ಪ ಅಲ್ಲೇ ಕಂಪ್ಲೇಂಟ್ ಬರ್ಸ್ಕೊಂಡು ಕಳ್ಸ್ಕೊಟ್ಬಿಡಿ. ಡ್ರಿಂಕ್ಸ್ ಬೇರೆ ಮಾಡಿದ್ದಾರೆ ಅಂತೀರಾ? ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಸರ್. ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಬೇಕು ಅಂತ ಗಲಾಟೆ ಮಾಡ್ತಿದ್ದಾಳೆ ಸರ್. ಬೇಡ ಬೇಡ, ಮೇಲೆ ಕಳಿಸ್ಬೇಡಿ, ನೀವು ಅಲ್ಲೇ ಕಂಪ್ಲೇಂಟ್ ಬರ್ಸ್ಕೊಳ್ಳಿ. ಯಾರೋ ತುಂಬ ಶ್ರೀಮಂತರ ಮನೆ ಹುಡುಗಿ ಇದಾಗಿದ್ದಾಳೆ ಸರ್. ಚಂದ್ರಪ್ಪ ಎಷ್ಟು ಶ್ರೀಮಂತರಾದರೆ ನಮ್ಗೇನಾಗಬೇಕು? ಹಾಂ, ಅಲ್ಲಿ ಕಂಪ್ಲೇಂಟ್ ಬರ್ಸ್ಕೊಂಡು ಕಳ್ಸ್ಕೊಡಿ ಅವ್ರನ್ನ. ಏ ಮುದುಗ ಮುದುಗ ಸರ್ ಬಂದ್ಬಿಟ್ಲು ಸರ್. ಮುದುಗ ನಾನು ಹೇಳಿದ್ದಾನೆ ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ. ಹಾಂ ನಡಿಯಮ್ಮ ಕೆಳಗಡೆ ನಡಿ, ಕಂಪ್ಲೇಂಟ್ ಕೊಡಿ ಅಂತ ನಡಿ, ನಾನೇ ಬರ್ಕೊಂತೀನಿ ನಡಿಯಮ್ಮ. ಪಗಗ್ ಬಾ, ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬೇಕು, ಅವ್ರಾದ್ರೆ ಕಂಪ್ಲೇಂಟ್ ಕೊಡ್ಬೇಕು. ನಾನು ಪಗಗ್ ಬಾ, ಕೇಳಿದ ಮಾತು ಕೇಳ್ಬೇಕಮ್ಮ, ನಡಿಯಮ್ಮ. ನೋಡು, ನಾನು ಮುಂದೆ ಮಾಡಿದೆ ಈ ಪೊಲೀಸ್ ಸ್ಟೇಷನ್ನ ಇವತ್ತೇ ಎದುರ್ಬಿಡ್ತೀನಿ. ನಮ್ಮ ಡ್ಯಾಡಿಗೆ ಒಂದು ಫೋನ್ ಮಾಡಿದ್ರೆ ಸಾಕು. ನಮ್ಮ ಡ್ಯಾಡಿನ ಯಾರು ಅಂದ್ಕೊಂಡಿದ್ದೀರಾ? ಹಾಂ ನೋಡಿ ಮೇಡಮ್, ಯಾರಾದರೆ ಏನಂತೆ, ಇದು ಪೊಲೀಸ್ ಸ್ಟೇಷನು, ನಿಮ್ಮ ಲಿಮಿಟಲ್ಲಿ ನೀವು ಇರಬೇಕು, ಆಯಿತಾ? ಇಲ್ಲಿ ಲೇಡೀಸ್ ಬೇರೆ ಯಾರೂ ಇಲ್ಲ. ನಡೀರಿ ಮೇಡಮ್, ಕೆಳಗಡೆ ನಡೀರಿ. ಹಿಂಗೆಲ್ಲ ಬಂದು ಇಲ್ಲಿ ಗಲಾಟೆ ಮಾಡಬಾರ್ದು. ನಾನು ಗಲಾಟೆ ಮಾಡ್ತಾ ಇಲ್ಲ ಸರ್, ನಾನು ಗಲಾಟೆ ಮಾಡ್ತಾ ಇಲ್ಲ. ನಾನು ಪಬ್ಬನ ಮೇಲೆ ಕಂಪ್ಲೇಂಟ್ ಕೊಡಬೇಕು. ನಾನು ಹೇಳಿದ್ದೀನಿ ಇನ್ನೂ ಒಂದೆರಡು ಪೆಗ್ಗು ಕೊಡು ಅಂತ. ಅವನು ಹೇಳ್ದಾನೆ ಇವಾಗ ಜಾಸ್ತಿ ಕುಡಿದ್ರೆ ಇನ್ನೂ ಕಡಿಮೆ ಕುಡಿಬೇಕು ನೀವು, ನಾನು ಕೊಡಲ್ಲ ಅಂತಾನೆ. ಅವನ ಮೇಲೆ ಕಂಪ್ಲೇಂಟು ಕೊಡ್ಬೇಕು ನಾನು. ಚಂದ್ರಪ್ಪ ಇವ್ರ ಜೊತೆ ಯಾರಾದರೂ ಬಂದಿದ್ದಾರೆ ನಾನು ನೋಡಿ. ಸರಿ ಸರ್, ನೋಡ್ತೀನಿ. ಇನ್ಸ್ಪೆಕ್ಟ್ರೆ ಹೇಳಿ ಮೇಡಮ್, ಅಲ್ಲಿ ಹೇಳಿದ್ರಲ್ಲ ಚಂದ್ರಪ್ಪ ಅವರು ಪಿ ಸಿ ಕಂಪ್ಲೇಂಟ್ ತಗೊಂತೀವಿ ಅಂತ, ನೀವೇನಕ್ಕೆ ಮೇಲ್ಗಡೆ ಬಂದಿದ್ದು? ನಡೀರಿ ಕೆಳಗಡೆ. ನಾನು ಕಂಪ್ಲೇಂಟು ನಿನ್ನೆದಾಗ ಕೊಡಬೇಕು, ನೀನೇ ಬರ್ಕೋಬೇಕು ಕಂಪ್ಲೇಂಟು. ಇಲ್ಲ ಅಂತಂದರೆ ನಾಳೆ ಇಷ್ಟೊತ್ತಿಗೆಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ ಎದ್ದಿದ್ದೀನಿ, ನಮ್ಮ ಡ್ಯಾಡಿಗೆ ಹೇಳ್ತೀನಿ. ನೋಡಮ್ಮ, ಸುಮ್ಮನೆ ಬಂದು ಇಲ್ಲಿ ಗಲಾಟೆ ಎಲ್ಲ ಮಾಡಬಾರ್ದಮ್ಮ. ನಡಿಯಮ್ಮ ಆಚೆ, ನಡಿ ಆಚೆ. ನಾನು ನಾಶ ಹೋಗು ಅಂತ ಹೇಳೋದು ನೀನ್ಯಾರೋ? ಗಲಾಟೆ ಮಾಡಬಾರ್ದು, ಸೈಲೆಂಟ್ ಆಗಿರಬೇಕು. ನಾನು ಗಲಾಟೆ ಮಾಡ್ತೀನೋ ಏನು ಮಾಡ್ತೀನೋ ಅದೆಲ್ಲ ಹೇಳೋದು ನೀನ್ಯಾರೋ? ನನ್ನ ಕಂಪ್ಲೇಂಟ್ ನೀನು ತಗೋ, ಪಬ್ಬನ ಮೇಲೆ ಕಂಪ್ಲೇಂಟ್ ಕೊಡಬೇಕು ನಾನು. ಹೆಣ್ಣು ಮಕ್ಕಳಿಗೆ ಹೇಳೋದು ಮತ್ತೆ ಕೇಳಲ್ಲಪ್ಪ. ಸರ್ ಇವ್ರು ಪಿ ಅಂತ ಬರ್ತಾ ಇದ್ದೀನಿ ಸರ್. ಸರ್ ಅಲ್ಲಯ್ಯ, ನಿಂಗೇನು ಗೊತ್ತಾಗಲ್ಲಯ್ಯ, ಇವ್ರು ತುಂಬ ಡ್ರಿಂಕ್ಸ್ ಮಾಡಿದ್ದಾರೆ. ಇವ್ರನ್ನ ಸ್ಟೇಷನ್ ಒಳಗಡೆ ಬಿಡಬೇಕು ಬಿಡಬಾರ್ದು ಅಂತ ಗೊತ್ತಾಗಲ್ಲ? ಸರ್ ಮೇಡಮ್ ಅವರು ನಾವು ಹೇಳ್ದಂಗೆ ಕೇಳಲ್ಲ ಸರ್. ಅವ್ರ ಪೇರೆಂಟ್ಸ್ಗಾದ್ರೂ ಫೋನ್ ಮಾಡು. ಅವರು ಇಲ್ಲ ಸರ್, ಬೆಳಗ್ಗೆನೆ ಎಲ್ಲೋ ಹೋದ್ರು ಸರ್. ಏನು ಎಲ್ಲೋ ಹೋದ್ರು? ಸರ್ ಶ್ರೀ ಫೌಂಡೇಶನ್ ಅಂತ ಇದೆಯಲ್ಲ ಸರ್, ಆ ಓನರ್ ಮಗಳು ಸರ್ ಇವರು. ಓ ಹೌದಾ? ಅವ್ರ ತಂದೆ ತಾಯಿ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾರಲ್ಲ, ಇವ್ರು ಯಾಕೆ ಈ ಥರ? ಸರ್ ಅವ್ರ ಮನೆಯಲ್ಲಿ ಇರಲ್ಲ ಸರ್. ಸರಿ, ಅವ್ರು ಬ್ಯುಸಿ ಇರ್ತಾರೆ ತುಂಬ. ಇವಾಗ ಇಂಡಿಯಾದಲ್ಲಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಹೊರದೇಶದಲ್ಲಿ ಇರ್ತಾರೆ. ಇವರು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ಒಳಗಡೆ ಬಂದರೆ ಇವ್ರು ನೋಡ್ಕೊಳ್ಳೋಕ್ಕೆ ಒಳಗಡೆ ಒಬ್ಬರು ಮನೆಯಲ್ಲಿ ಆಯಾ ಒಬ್ರು ಇದ್ದಾರೆ, ಅವ್ರು ನೋಡ್ಕೊತಾರೆ. ಅಲ್ಲ ರೀ, ಅಷ್ಟು ಕೋಟಿಗೆ ಬದುಕಿದ್ದಾರೆ ಅವರು, ಹೆಣ್ಮಗುನ ಹೆಂಗ್ ಬೆಳೆಸ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಅವ್ರಿಗೆ ಹೇಳಿದ್ರೆ ಇದೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಸರಿ ಹೋಯ್ತು, ದುಡ್ಡು ಒಂದಿದ್ರೆ ಆಗ್ಬಿಡ್ತಾ? ನೋಡಿಮ್ಮ, ಕಂಪ್ಲೇಂಟ್ ಕೊಟ್ಟು ನೀವು ಹೋಗ್ಯಮ್ಮ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿನ ಬೈದ್ರೆ ನೀನು ಯಾರು? ನೀನು ಯಾರು? ನಿಮ್ಮ ಡ್ಯಾಡಿ ನಿಮ್ಮ ಮಮ್ಮಿನ ನಾನು ಯಾಕೆ ಬೈಲಿ? ಹೋಗು ನೀನು ಮನೆಗೆ ಹೋಗು. ನಾನು ಹೋಗಲ್ಲ ಅಂದರೆ ನೀನೇನು ಮಾಡಿದ್ಯಾ? ದೂರ ನಿಂತ್ಕೋ, ತುಂಬ ಕುಡ್ತಿದ್ಯಾ, ಸ್ಮೆಲ್ಲು, ಬ್ಯಾಡ್ ಸ್ಮೆಲ್ಲು, ದೂರ ನಿಂತ್ಕೋ. ಹತ್ತಿಗೆ ಬರ್ತೀನಿ. ಏನು ಮಾಡಿದ್ಯಾ ನೀನು? ಏನು ಮಾಡಿದ್ಯಾ? ನನಗೆ ಕಂಪ್ಲೇಂಟ್ ನೀನು ತಗೊಬೇಕು, ಆಯ್ತಾ? ರೀ, ಅವ್ರ ಪೇರೆಂಟ್ಸ್ ಫೋನ್ ಮಾಡ್ರಿ, ಬಂದು ಕರ್ಕೊಂಡೋಗ್ಲಿ. ಅವ್ರು ಇಲ್ಲ ಸರ್, ಬೆಳಗ್ಗೆನೆ ಹೋದ್ರು ಸರ್, ನಾಳೆ ಸಂಜೆ ಬರ್ತಾರೆ ಸರ್. ನಡಿಮ್ಮ, ದೂರ ನಿಂತ್ಕೋ. ನೀನು ದೂರ. ಏನು ಮಾಡಿದ್ಯಾ ನೀನು? ರಾಜ ಮುದ್ದು ರಾಜ ನೋವು ಅಂತ ಕೋಪ ನನ್ನೇಕೆ? ಅಯ್ಯೋ ಚಂದ್ರಪ್ಪ, ಇವ್ರನ್ನ ಕಳಿಸಿ ಚಂದ್ರಪ್ಪ. ನೋಡಾಳಿ, ನನ್ನ ಕಂಪ್ಲೇಂಟು ನೀನು ತಗೊಳ್ಳೇಬೇಕು. ಡಾರ್ಲಿಂಗ್, ನಾನು ಪಿ ಸಿ ಕೈಲಿ ಕಂಪ್ಲೇಂಟ್ ಕೊಡಲ್ಲ ಡಾರ್ಲಿಂಗ್. ನಿನ್ನ ಕೈಲೇ ನಾನು ಕಂಪ್ಲೇಂಟ್ ಕೊಡಬೇಕು. ಸರಿ, ದೂರ ನಿಂತ್ಕೋ. ಹೇಳು, ಅದೇನೋ ಕಂಪ್ಲೇಂಟ್ ಬರ್ಕೊತೀನಿ ನಾನು. ಹೇಳ್ತೀನಿ ಡಾರ್ಲಿಂಗ್, ಹೇಳ್ತೀನಿ ಡಾರ್ಲಿಂಗ್. ಚಂದ್ರಪ್ಪ, ಇನ್ನು ನಗ್ತಾ ಇದ್ದೀರಾ ನೀವು? ಈ ಹುಡುಗಿ ಕುಟ್ಬಿಟ್ಟು ಬಂದು ಏನೋ ಚೇಷ್ಟೆ ಮಾಡ್ತಾ ಇದ್ದಾಳೆ ನೋಡಿ. ಡಾರ್ಲಿಂಗ್, ಕಂಪ್ಲೇಂಟ್ ಬರ್ಗೋ ಡಾರ್ಲಿಂಗ್, ಪ್ಲೀಸ್ ಕಂಪ್ಲೇಂಟ್ ಬರ್ಗೋ. ನಮ್ಮ ಡ್ಯಾಡಿ ಬರಲಿ, ನಮ್ಮ ಡ್ಯಾಡಿ ಹತ್ರ ಹೇಳಿ ನಿನಗೆ ಕಮಿಷನರ್ ಆಗಬೇಕು. ಆ ಥರ ಹೇಳ್ತೀನಿ ನಮ್ಮ ಡ್ಯಾಡಿಗೆ. ಕಮಿಷನರ್ಗೆ ಪೋಸ್ಟ್ ಮಾಡಿಸ್ತಾನೆ ನಿನ್ನ. ನನಗೆ ಅವಶ್ಯಕತೆ ಇಲ್ಲ, ಕಮಿಷನರ್ ಆಗಬೇಕಂದ್ರೆ ನಾನು ಕಷ್ಟಪಟ್ಟು ಓದಿ ಹೋಗ್ತೀನಿ ಆ ಸ್ಟೇಜ್ಗೆ. ನಿಮ್ಮ ಕಡೆಯಿಂದ ನನಗೇನು ರೆಕಮೆಂಡ್ ಬೇಕಾಗಿಲ್ಲ. ಡಾರ್ಲಿಂಗ್, ಹಂಗೆಲ್ಲ ಮಾಡಬೇಡ ಡಾರ್ಲಿಂಗ್. ಅಪ್ಪೊಬ್ಬು ಓನರ್ ಮೇಲೆ ನೀನು ಕಂಪ್ಲೇಂಟ್ ತಗೋಬೇಕು ಡಾರ್ಲಿಂಗ್. ಕೆಳಗಡೆ ಇಳಿತೀಯಾ ಡಾರ್ಲಿಂಗ್? ಕಂಪ್ಲೇಂಟ್ ಬರ್ಕೋ ಡಾರ್ಲಿಂಗ್, ಪ್ಲೀಸ್ ಡಾರ್ಲಿಂಗ್, ಕಂಪ್ಲೇಂಟ್ ಬರ್ಕೋ. ಸರ್ ಬರ್ಕೊಳ್ಳಿ ಸರ್, ತುಂಬಾ ಹಠ ಸರ್ ನಮ್ಮ ಮೇಡಮ್ ಅವರು. ಸಾಕು ಮುಚ್ಚಿರಿ ಬಾಯಿ, ನಿಮ್ಗೇನು ಮಾಡೋಕ್ಕೇನು ಕೆಲಸ ಇಲ್ವಾ? ಕರ್ಕೊಂಡೋಗ್ರಿ ಇವ್ರನ್ನ. ನೋಡಿ ಮೇಡಮ್, ನೀವು ಈ ಥರ ಎಲ್ಲ ಮೇಲೆ ಕೂತ್ಕೊಳ್ಳೋದೆಲ್ಲ ತಪ್ಪು. ಇಳಿರಿ ಕೆಳಗೆ. ನೋ 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 ನೋ. ಎಂಥ ಕೆಲಸ ಆಗುತ್ತೋ? ಬನ್ರಿ, ಕರ್ಕೊಂಡೋಗಿ ಬನ್ರಿ. ಸರ್, ನಾವು ಯಾವತ್ತೂ ಅವ್ರನ್ನ ಮುಟ್ಟಿಲ್ಲ ಸರ್. ಅಲ್ಲ, ನೀವೇನು ಮನುಷ್ಯನ ಏನು? ಹಾಂ
ಸರ್ ನಂಗೆ ಗೊತ್ತಿಲ್ಲ ಸರ್. ಓ ಹಾಗಾದ್ರೆ ನೀ ಮನುಷ್ಯನು ಅನ್ನೋದು ನಿಂಗೆ ಗೊತ್ತಿಲ್ಲ. ಅಯ್ಯೋ ಹಂಗಲ್ಲ ಸರ್ ನಾನು ಹೇಳಿದ್ದು. ಮತ್ತಿ ನಂಗೆ ಕರ್ಕೊಂಡೋಗ್ರಿ, ಕಾರಲ್ಲಿ ಮಲ್ಸೋಗ್ರಿ. ಓ ನನ್ನ ಕೈಲಿ ಆಗಲ್ಲ ಸರ್. ಚಂದ್ರಪ್ಪ ಕರ್ಕೊಂಡೋಗಿ ಆ ಹುಡ್ಗಿ ನಾನು ಎತ್ಕೊಂಡು ಹೋಗಕ್ ಆಗ್ತದ ಸರ್? ನೀವ್ ಹೆಂಗೆ ಹೇಳ್ತೀರಾ? ಸೊ ಎಲ್ಲ ನನ್ನ ತಲೆ ಮೇಲೆ ತಂದಾಕ್ತಿರಲ್ಲ. ಯಾರು ಈ ಹುಡ್ಗಿ? ಸರ್ ಶ್ರೀ ಫೌಂಡೇಶನ್ ಇದೆಯಲ್ಲ ಸರ್, ಅವ್ರ ಮಗಳು ಸರ್. ಗೊತ್ತಾಯ್ತು, ಆವಾಗ್ಲೇನೆ ಹೇಳಿದ್ರಲ್ಲ. ಸರ್ ನೀವೇ ಹಂಗೆ ಕಾರವ್ರಿಗೂ ಹಂಗೆ ಎತ್ಕೊಂಬಂದ್ಬಿಡಿ ಸರ್. ಇದು ಒಳ್ಳೆ ಚೆನ್ನಾಗೈತಲ್ಲ ಸರ್ ಏನು ಬೈಕೊಂಬೇಡಿ ಸರ್. ತಿರ್ಗಾ ನಾನು ಕಾರೊಳಗೆ ಕರ್ಕೊಂಬಂದು ಬಿಡ್ತೀನಿ, ಮನೆಯವ್ರಿಗೂ ಹಂಗೆ ತಲುಪಿಸ್ಬಿಡಿ ಸರ್. ಚೆನ್ನಾಗಿದ್ದೀರಾ ನೀವು? ಹೋಗಿ ಸರ್, ಇನ್ನೇನ್ ಮಾಡ್ತೀರಾ? ಒಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ ಚಂದ್ರಪ್ಪ ನೀವು. ಸರ್ ಏನು ಬೈಕೊಂಬೇಡಿ ಸರ್. ಬೈಕೊಳ್ಳೋದೇನೋ ಬೈಕೊಂತ ಇದ್ದೀನಿ. ಯಾವ್ದಿದು ಹುಡುಗಿ? ಸರ್ ಹೋಗ್ಲಿ ಬಿಟ್ಬಿಟ್ಟು ಬಂದ್ಬಿಡೋಗಿ ಸರ್. ಇನ್ನೇನ್ ಮಾಡ್ತೀರಾ? ಇನ್ನೇನ್ ಮಾಡಕ್ಕಾಗುತ್ತೆ? ನನ್ನ ಹಣೆ ಬರ. ಸರ್ ಇವತ್ತು ಮೇಡಮ್ ಅವರು ನಿಮ್ ಕೈಲಿ ಸಿಕ್ಕಿದಾರಾ? ಯಾಕಮ್ಮ ದಿನ ಯಾರ ಕೈಲಿ ಸಿಗ್ತಾ ಇದ್ರು ನಿಮ್ ಮೇಡಮ್? ಸರ್ ಒಂದೊಂದ್ಸತಿ ಕಿರಿಕ್ ಮಾಡ್ಕೊಂಡು ಕೊಬ್ಬಲ್ಲ ಆಯ್ತಾ ಇದ್ರು, ನಾನೇ ಹೋಗಿ ಕರ್ಕೊಂಡ್ ಬರ್ತಾ ಇದ್ದೆ ಸರ್. ಇವತ್ತು ನೀವು ಕರ್ಕೊಂಡ್ ಬಂದಿದ್ದೀರಾ? ಎಲ್ಲಮ್ಮ ಪಕ್ಕಕ್ಕೆ ಬಮ್ಮ, ಆ ಸೋಫಾ ಮೇಲೆ ಬಿಸಾಕ್ತೀನಿ. ಸರ್ ನಮ್ಮ ಮೇಡಮ್ ಅವ್ರಿಗೆ ಸೋಫಾ ಮೇಲೆ ಮಲ್ಕೊಳ್ಳೋದು ಇಷ್ಟ ಇಲ್ಲ ಸರ್. ಮಾವ್ ಎಲ್ಲಿ ಮಲಗಿಸ್ಬೇಕಮ್ಮ? ನನ್ ಕೆಲ್ಸ ಇದೆ. ಸರ್ ಬನ್ನಿ ಸರ್ ಇಲ್ಲಿಗೆ. ಸರಿ ಹೋಯ್ತು ಕತೆ. ನಾನು ಡ್ಯೂಟಿ ಮಾಡೋದು ಬಿಟ್ಬಿಟ್ಟು ಈ ಅಮ್ಮನ್ನ ಒತ್ಕೊಂಡು ತಿರ್ಗಾಡ್ಬೇಕೇನೋ ನಾನು? ಸರ್ ನಿಧಾನವಾಗಿ ಮಾತಾಡಿ ಸರ್. ನಮ್ಮ ಮೇಡಮ್ ಅವ್ರಿಗೆ ಎತ್ತರ ಆದ್ರೆ ಮತ್ತೆ ಗಲಾಟೆ ಮಾಡ್ತಾರೆ. ನಿಮ್ಗೆ ಸಂಬಳ ಕೊಡ್ತಾರಲ್ಲ ಅವ್ರ ಅಮ್ಮ ಅವರಪ್ಪ, ನೋಡ್ಕೊಳ್ರಿ. ಸರ್ ಇಲ್ಲಿ ಮಲಗಿಸಿ ಸರ್. ನಿಧಾನವಾಗಿ ಮಲಗಿಸಿ ಸರ್. ಇಲ್ಲ ಹೊರಗಡೆ ಎತ್ತಿ ಬಿಸಾಡ್ತೀನಿ, ನೋಡ್ತಾ ಇರೋ. ಕೋಪ ಮಾಡ್ಕೊಂಬಿಡಿ ಸರ್ ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ಸರಿನಮ್ಮ, ಇನ್ಮೇಲಾದ್ರೂ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಆ ಹುಡುಗಿನ. ಇಲ್ಲ ಸರ್, ಮೇಡಮ್ ಯಾವಾಗಲೂ ಪಪ್ಪುಗೆ ಹೋಗ್ತಾ ಇರ್ತಾರೆ. ಅವ್ರ ಪೇರೆಂಟ್ಸ್ಗೆ ಏನು ಗೊತ್ತಾಗಲ್ವಾ ಯಾವಾಗಲೂ ಹಿಂಗೆ ಕುಡಿತಾ ಇದ್ರೆ ಏನಾಗುತ್ತೆ ಎಲ್ತು ಅಂತ? ಸರ್ ಮೇಡಮ್ಮನು ಸರ್ಗೆ ಫ್ರೀನೇ ಇರಲ್ಲ ಸರ್, ಹಂಗಾಗಿ ಇವ್ರ ಕಡೆ ಗಮನ ಕಡಿಮೆ. ಅದು ಬೇರೆ ಇವಾಗೆಲ್ಲ ಇದು ಕಾಮನ್ ಅಲ್ವಾ ಸರ್ ಕುಡಿಯೋದು. ಉದಾರ ಮೇಡಮ್. ಓ ಮಲಗ್ಬಿಟ್ಟವ್ರು ಅನ್ಸೈತಿ. ಬಾ 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 ಬಾ. ಯಾರು ಬೇಡ ಅಂತಂದ್ರೆ ನನ್ನ ಮೊಮ್ಮಗನ ಬರ್ತಾನಲ್ಲ, ಬಿಡು ಸಾಕು. ಬಳ್ಳಿ ಹೌದಾ? ಬಾರ ಇಲ್ಲಿ. ಏಯ್ ವಿತಾಣು, ವಿತಾಣು. ಹಲೋ ದೊಡ್ಡೋನೆ, ಇದೇ ನೀನು ಎತ್ತು ತಾಯಿ ಮೇಲೆ ಇರೋ ಪ್ರೀತಿ ನಿಂಕ? ನೀನು ಎಷ್ಟು ಹೊತ್ತಿಲ್ಲ, ಎಷ್ಟು ಸಾಕಿಲ್ಲ. ದೊಡ್ಡ ಮಗಳು ಅಂತ ಇವತ್ತು ನಿಮ್ಮ ಅಪ್ಪ ನನ್ನ ಬೀದಿಗೆ ಬಿಟ್ಟವನು. ನನ್ನ ಬಟ್ಟೆಗೆ ನೋಡು, ನಾನಿರೋ ಔಷಧ ನೋಡು ಹೆಂಗದೆ. ಅಲ್ಲ ನಮ್ಮ ಅಮ್ಮನ ಏನ್ ಮಾತಾಡೋ ಅನ್ನೋದು ಕೂಡ ನಿನ್ ಕಣ್ಣು ಕಾಣಿಸ್ತಾ ಇಲ್ಲಲ್ಲ. ಅಲ್ಲಮ್ಮ ನೀನ್ ಮಾಡ್ಕೊಂಡಿರೋದಕ್ಕ ನಾನೇನಮ್ಮ ಮಾಡ್ಲಿ? ಕೇಳೋ ನಿಮ್ಮಪ್ಪನ ಕೇಳೋ, ಏನಪ್ಪ ಮಾಡಿದ್ಲು ಅಂತ ತಪ್ಪು, ಏನೋ ತಿಳಿದಿರೋ ತಪ್ಪು ಆಡ್ಬಿಟ್ಟವಳೆ. ಯಾಕಪ್ಪ ನೀನು ಅಮ್ಮನ ಮನೆಯಿಂದ ಆಚೆ ಹಾಕಿರೋದಂತ ಕೇಳು. ಮನೆಗೆ ದೊಡ್ಡ ಮಗ ನೀನು ಮಾತಾಡೋಷ್ಟು ತಾಗತ್ತಿಲ್ಲೇನೋ ನಿಂಕ? ಹಿಂಗೆ ಮಾಡಲೇ, ಹಿಂಗೆ ಮಾಡು. ತಂದಿಕ್ಕು ಮಗನ್ಕೂ ಅಪ್ಪನ್ಕ ಅಲ್ಲಕ, ತಂದಿಕ್ಕೋದಲ್ಲಕ. ಕೇಳ್ಬೇಕು, ಇವನೇ ತಾನೇ ಮನೆಗೆ ದೊಡ್ಡ ಮಗನ. ಇವನ್ ಕೇಳ್ತಾರೆ, ಇನ್ಯಾರಕ ಕೇಳ್ಬೇಕು? ಕೇಳೋ ನಿಮ್ಮಪ್ಪನ. ನ್ಯಾಯ ಕೇಳೋದ್ರಿಗೆ ಏನಾದೆ ತಪ್ಪು? ನಿಂಕೇನು ಮಾತಾಡೋಕೇನು ಬಾಯಿಲ್ಲೇನು? ಒಬ್ಬರಲ್ಲ ಅಂತ ಇಬ್ಬರು ಎಂಟು ಕಟ್ಕೊಂಡಿದ್ಯಾ, 3 ಜನ ಮಕ್ಕಳು. ನಿಂಕೇನು ತಾಕತ್ತಿಲ್ಲ ಲೇ? ಸುಮ್ಮನೆ ರೇ. ಅಪ್ಪನ್ಕ ಮಗನ್ಕ ತಂದಿಕ್ಬೇಕು ಅಂತ ಅನ್ಕೊಂಡಿದ್ದೇನೆ, ಇವನು ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೇನೆ. ಯಾಕಕ್ಕ ಆಚೆ ಹಾಕೋದು? ಯಾಕೆ ಹೇಳಿ ಆಚೆ ಹಾಕೋದು? ನೋಡ ನಿಮ್ಮ ಅಪ್ಪನ ಹಿಂಗೆ ಮಾಡ್ತಾ ಇದ್ರೆ ನಾನು ಅಷ್ಟೇ, ನಾನು ಸುಮ್ಮನೆ ಇರೋಲ್ಲ. ಮಾತಾಡೋ ದೊಡ್ಡನೆ, ಯಾಕೋ ನಂಗೂ ಇದ್ರಾಗ ಭಾಗ ಅದೇ. ಕೊಳ್ಳಿ ಬಿಡು ಭಾಗ, ಏನು ಯಾವಾಗಲೂ ಅನ್ಸ್ಕೊಂಡಿಲ್ಲ ನಾನು. ನೋಡ ದೊಡ್ಡನೆ, ಆಗಿದ್ದಾಗೋಗ್ಲೆ ಕೇಳ್ಬೇಕು ನೀನು ನಿಮ್ಮ ಅಪ್ಪನ. ಯಾಕಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕಿದ್ದೆ, ಏನು ತಪ್ಪು ಮಾಡೋಳಪ್ಪ ಅಂತ. ನಿನ್ನ ಮನೆಗೆ ದೊಡ್ಡವನು, ನೀನು ಕೇಳಬೇಕು. ನಾನು ಏನು ತಪ್ಪು ಮಾಡಿದ್ದೀನಿ? ಗಾಡಿ ಮಾರಾಕಿದ್ಯಾ, ಕತ್ತಾಗಿರೋ ಸಾರ ಮಾರಾಕಿದ್ಯಾ? ಅವಳಂತ ಮೋಸಗಾರ್ಲು ಅಂತ ನನಗೆ ತಿಳಿಲಕ್ಕ. ಮೋಸ ಮಾಡ್ಬಿಡ್ಲು ನಂಕ. ಹೋಗ್ಲಿ ಸುಮ್ಮನೆ ನಮ್ಮ ಅಳ್ಬೇಡ, ಅಪ್ಪನ ಬರಲಿ, ನಾನು ಕೇಳ್ತೀನಿ ಸುಮ್ಮನೆ ನಾನು. ಹಂಗೂ ಏನೋ ನೀನು ಮನೆ ಬಿಟ್ಟು ಹೋಗು ಅಂತಂದ್ರೆ ಭಾಗ ಕೇಳು. ನನ್ನ ಭಾಗ ನಂಗೆ ಕೊಟ್ಬಿಡಪ್ಪ, ನಾವೆಲ್ಲ ಬದುಕಂತೀರಿ ಅಂತ. ಈಗ ಇಂಥ ಮಾತಿಗೆ ಹೇಳ್ಕೊಡಲೇ ನೀನು ಲೇ. ಇದೇ ಮಾತಿಗೆ ಹೇಳ್ಕೊಡೋದು ನೀನು? ಅಲ್ಲಕ್ಕ ಇರೋದೇ ಹೇಳ್ತಾ ಇದ್ದೀನಿ ನಾನು, ನಿಲ್ದಿದ್ದು ಹೇಳ್ತಾ ಇದ್ದೀನೇನು? ಇವಾಗ ನನಗೂ ಭಾಗ ಅದ, ನನ್ನ ಭಾಗನೂ ಕೊಡ್ಲಿ ಬಿಡು. ನನ್ನ ಮಗನ ಕೊಡ್ತೀನಿ, ಅವನೇ ಚೆನ್ನಾಗಿರ್ಲಿ. ದೊಡ್ಡನೆ, ನೀನು ನಿಮ್ಮ ಅಪ್ಪನ ಬಂದಾಗ ಮಾತಾಡಿಲ್ಲ ಅಂತಂದ್ರೆ ನಾಳೆ ಇಷ್ಟೊತ್ತು ಪಟ್ಕೆ ನಾನು ಎಣ ನೋಡ್ಬೇಕಾಗ್ತದೆ. ನೀನು ಎಷ್ಟು ಸಾಕಿಲ್ಲ ನಿನ್ನ? ಎತ್ತು ತಾಯಿ ಮೇಲೆ ಪ್ರೀತಿ ಇಲ್ಲೇನ ನಿಂಕ? ಹೋಗ್ಲಿ ಸುಮ್ಮನೆರಮ್ಮ, ಬರ್ಲಿ ಅಪ್ಪನ ನಾನೇ ಕೇಳ್ತೀನಿ. ನಿಮ್ಮ ಅಮ್ಮನ ಗನಂದಾರಿ ಕೆಲಸ ಮಾಡೋಳೆ. ನಿಮ್ಮ ಅಪ್ಪನ ಎದ್ರಕ್ಕಪ್ಪ ನೀನು, ಎದ್ರಕ್ಕ. ಮಾಡಬಾರ್ದು ಕೆಲಸ ಮಾಡಿ ಇವಾಗ ಈ ಅಮ್ಮನ ನ್ಯಾಯ ಕೇಳಟ. ನ್ಯಾಯ ಅಯ್ಯೋ ಇವಳು ಮಾಡೋ ಕೆಲ್ಸಕ್ಕ ಇನ್ಯಾರನ್ನಾಗಿದ್ದಿದ್ರೆ ಕತ್ತರಿಸಿ ಹಾಕ್ಬಿಡ್ತಾ ಇದ್ರು. ಹೋಗ್ಲಿ ಬಿಡುದಳಮ್ಮ, ಏನು ತಿಳಿದಿರೋ ತಪ್ಪು ಮಾಡೋಳೆ ನಮ್ಮ ಅಮ್ಮನ. ಏನ್ ಮಾಡಕತ್ತದೆ? ತಿಳಿದು ಮಾಡಿದ್ನೇನಕ್ಕ, ಏನೋ ತಿಳಿದಿರೋ ತಪ್ಪಾಗೋಯ್ತು. ಹೇಳ್ತಾ ಇದೀನಲ್ಲ, ಇನ್ ಮುಂದೆ ಹಂಗೆಲ್ಲ ಮಾಡಲ್ಲ ಅಂತ. ಹತ್ತತ್ರ 2.5 ಲಕ್ಷ ರೂಪಾಯಿ ನಾಮ ಇಕ್ಕಿದ್ಯಾ ನೀನು. ಮಾಡೋ ತಪ್ಪು ಮಾಡ್ಬಿಟ್ಟು ಇವಾಗ ಮಗನ್ನ ಅಪ್ಪನ ವಿರುದ್ಧ ಎತ್ಕಟ್ತಾ ಇದೀಯ ನೀನು. ಇಂಥ ಚೇಷ್ಟೆಗಳೆಲ್ಲ ಮಾಡಬೇಡ ಅಂಬುಜಿ ನೀನು. ತಂದೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕೋರ್ಬೇಕು ಎತ್ತು ತಾಯಿ. ನಾನು ಮನೆಗೆ ಬಂದ್ಬಿಡ್ತೀನಕ್ಕ, ಆಮೇಲೆ ಚೆನ್ನಾಗಿರ್ಲಿ ಬಿಡು. ಎಷ್ಟು ದಿನ ಅಂತ ಮಗಳ ಮನೆಗಿರಕತ್ತದೆ ನಾನು? ಮಗಳು ನಮ್ಮೋಳಾಗ್ಬೋದು, ಹಳ್ಳಿ ನಮ್ಮೋಳತನ. ಏನು ಮಾಡ್ಬೋದು, ತಪ್ಪೇನು ಮಾಡಿಲ್ಲ ಬಿಡು ನಾನು. ದೊಡ್ಡನೇ ನಾನು ಹೇಳ್ತಾ ಇದ್ದೀನಿ, ಇದೇ ಲಾಸ್ಟ್. ಇನ್ನು ಮುಂದೆ ಕೇಳಲ್ಲ. ನೀನಾಗ ನಿಮ್ಮ ಅಪ್ಪನ ಕೇಳಿಲ್ಲ ಅಂತಂದ್ರೆ ನಾನು ಮಾತ್ರ ಮನೆಗಿರಲ್ಲ.
ಎಲ್ಲ ದೂರ ಹೊರಟೋಗಿ ಪ್ರಾಣ ತಗೊಂಬಿಡ್ತೀನಿ. ಓಹೋ ಏನತ್ಗೆ ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆ? ಬರ್ತಾವ್ ನೋಡು ಕೇಳ ದೊಡ್ಡನೆ. ಓ ನಡೆಸ್ತಾವಳಪ್ಪ ನೀನ್ ಏನ್ರು? ಓ ಏನ್ ಮಾಡ್ತಾ ಇದ್ಯಪ್ಪ? ಅಪ್ಪ ಇವಾಗ ಅಮ್ಮನ ಏನ್ ತಪ್ಪು ಮಾಡಿದ್ರು ಅಂತ ಅಮ್ಮನ ಮನೆಯಿಂದ ಹಚ್ಕಾಕಿದ್ಯಾ? ಅಮ್ಮನು ಮನೆಗೆ ಬರ್ತಾಳೆ. ಕೇಳು ನಿಮ್ಮ ಅಮ್ಮನ ಏನ್ ತಪ್ಪು ಮಾಡವಳೆ ಅಂತ. ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಅಲ್ಲೇ ಕೂತಾವಳಲ್ಲ ನಿಮ್ಮ ಅಮ್ಮನ ಎದುರುಗ ಮಾತಾಡೋ. ಅಲ್ಲೇ ಕೂತಾವಳಲ್ಲ ಮಳ್ಳಿ ಮಳ್ಳಿ ಮಸ್ಲೆ ಕಣ್ಣೀರ್ ಹಾಕ್ತಾವಳೆ. ನಾನೇನ್ ಮಸ್ಲೆ ಕಣ್ಣೀರೇನು ಆಗ್ತಾ ಇಲ್ಲ ಹೇಳು. ನನ್ ಕಣ್ಣೀರ ನಾನು ಸುರಿಸ್ತಾ ಇದ್ದೀನಿ. ಓ ಅಮ್ಮನ ಮನೆಗೆ ಬರ್ತಾಳೆ ಬಿಡಪ್ಪ. ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟವಳೆ. ಬರ್ಕೂಡ್ದು ನಿಮ್ಮ ಅಮ್ಮನ ಮನೆಗೆ ಬರ್ಕೂಡ್ದು. ಹತ್ತತ್ರ 3 ಲಕ್ಷ ರೂಪಾಯಿ ಲಾಸ್ ಮಾಡವಳೆ. ಗಾಡಿ ಹೋಯ್ತು, ಕತ್ತಾಗಿನ ಸರ ಹೋಯ್ತು. ಯಾವ ಕೆಲ್ಸಕ್ಕೆ ಮಾಡವಳೆ ನಿಮ್ಮ ಅಮ್ಮನ? ಈ ಕತ್ತೆಲ್ಲನು ಯಾವ ಗನಂದಾರಿ ಕೆಲಸ ಮಾಡವಳು? ಈ ಅಮ್ಮನ ಶೋಕಿ ಮಾಡೋದಕ್ಕೋಸ್ಕರ, ಅದು ಈ ವಯಸ್ಸಿನಾಗ ಮೊಮ್ಮಕ್ಕಳಾಗಿ ಮೊಮ್ಮಕ್ಕಳಾಗೋ ಟೈಮ್ ಬಂದದೆ. ಇವಾಗ ಈ ಅಮ್ಮನು ಈ ಶೋಕಿ ಮಾಡಬೇಕಾ? ಪ್ಯಾಂಟು ಶರ್ಟ್ ಹಾಕ್ಬೇಕಾ? ಬೇಕಾಗಿಲ್ಲ. ಅವಳು ಸತ್ರು ನನ್ನ ಮನೆಗೆ ಬರ್ಕೂಡ್ದಂದ್ರೆ ಬರ್ಕೂಡ್ದು. ಏನಪ್ಪ ಹಿಂಗೆ ಮಾತಾಡ್ತಾ ಇದ್ಯಾ? ಅಲ್ಲ ಏನು ಮನುಷ್ಯನ ಮೇಲೆ ತಪ್ಪು ಮಾಡ್ತೀರನ ಇತ್ತನ? ಡೇಯ್ ತಪ್ಪು ಮಾಡೋರ್ಕ ಬುದ್ಧಿ ಹೇಳೋ ವಯಸ್ಸು ನಿಮ್ಮ ಅಮ್ಮಂದು. ತಪ್ಪು ಮಾಡೋ ವಯಸ್ಸಲ್ಲ. ಎಷ್ಟೋ ವಯಸ್ಸು ಅವಳಿಗ? ಬೇಕಾಗಿತ್ತ ಇವೆಲ್ಲನೂ? ಬೇಕಾಗಿತ್ತೇನ ಇವೆಲ್ಲನೂ? ಇಲ್ಲಪ್ಪ ಈ ಒಂದ್ಸರಿ ಕ್ಷಮಿಸ್ಬಿಡಪ್ಪ. ಅಮ್ಮನು ಮನೆಗೆ ಬರ್ಲಿಕ್ಕೆ ಏನೋ ಆಗಿದ್ದಾಗೋಯ್ತು. ಈ ಒಂದ್ಸತಿ ಕ್ಷಮಿಸ್ಬಿಡು. ಸರಿ ಗಾಡಿನೂ ಕತ್ತಾಗಿನ ಸರ ತಂದ್ಕೊಟ್ಬಿಡ್ಲಿ, ಆಮೇಲೆ ಮನೆಗೆ ಬರಲಿ. ಹಂಗಂದ್ರೆ ಹೆಂಗಪ್ಪ? ಅಮ್ಮನ ಎಲ್ಲಿಂದ ತತ್ತಾಳಪ್ಪ? ಎಲ್ಲಿಂದನೇ ತರಲಿ ಬಿಡು. ಕೂಲಿಗೆ ಹೋಗ್ಲಿ ಬಿಡು. ಇಲ್ಲ ಸಿಮೆಂಟ್ ಹೊರಕ್ಕೆ ಹೋಗ್ಲಿ, ಇಟ್ಕೆ ಹೊರಕ್ಕೆ ಹೋಗ್ಲಿ. ಕೂಲಿ ನಾಳೆ ಮಾಡಿ ಸಂಪಾದನೆ ಮಾಡಲಿ. ಯಾರು ಬೇಡ ಅಂತಂದ್ರು? ನೀನು ಹಿಂಗೆಲ್ಲ ಮಾತಾಡಂಗಿದ್ರೆ ನನಗೆ ಬರೋ ಭಾಗ ನನ್ನ ಮಗನಿಗೆ ಬರೋ ಭಾಗ ಕೊಟ್ಬಿಡು. ನಮ್ಮ ಪಾಡಕ್ಕೆ ನಾವು ಬೇರೆ ಇರ್ತೀರಿ. ಯಾವುದು ನಿನ್ನ ಭಾಗ ಯಾವುದು? ನಿನಗ ಒಂದು ಭಾಗ ಬರೋದು. ನನಗೆ ಭಾಗ ಬೇಕಾಗಿಲ್ಲ. ನನಗೆ ಭಾಗ ಬೇಕಾಗಿಲ್ಲ ಅಂದರೆ ಭಾಗಗಳಿಕ್ಕೂ ಅವಶ್ಯಕತೆ ಇಲ್ಲ. ನಿನ್ನ ಮಗನಿಗೆ ಯಾವುದು ಭಾಗ? ಮಗಳಿಗೆ ಎಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದೀನಿ. ಆ ಸಾಲ ಎಲ್ಲ ಹತ್ತಿಸೋದು. ಚೈತನ್ಯಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು. ಇವಾಗ ಚಿಕ್ಕ ಮಗಳಿಗೆ ಮದುವೆ ಮಾಡಬೇಕು. ನನಗೇನು ಗ್ರಾಚಾರನ? ಮಗಳನ್ನ ಇಬ್ಬರು ಹೆಂಡ್ರನ್ನ ಕರ್ಕೊಂಡು ಬೇರೆ ಹೋಗ್ಲಿ ಬಿಡು. ಮಗಳಿಗೆ ಮದುವೆ ಮಾಡ್ಕೊಂಡ್ಲಿ ಬಿಡು. ಹಂಗೆ ಮಾಡಪ್ಪ. ಇಬ್ಬರು ಹೆಂಡ್ರನ್ನೂ ಕರ್ಕೊಂಡು ಇವಾಗ ಮಗಳಿಗೆ ಹೆಂಗೂ ಮದುವೆ ಫಿಕ್ಸ್ ಆಗದೆ. ಮದುವೆ ಮಾಡ್ಕೊಂಡಿಗಂತೆ. ಇನ್ನೂ ಲೇಟ್ ಆದರೂ ಪರವಾಗಿಲ್ಲ, ಮುಂದಕ್ಕೆ ಹಾಕೋ ದಿನಾನ ಕರ್ಕೊಂಡೋಗಿ. ನೀನು ಇಬ್ಬರು ಹೆಂಡ್ರಗಳೂ ಮಗಳನ್ನ ಕರ್ಕೊಂಡೋಗಿ ಮದುವೆ ಮಾಡು. ಅದಕ್ಕೆ ಅವನ್ಯಾಕೆ ಮದುವೆ ಮಾಡಬೇಕು? ನಾನು ಯಾಕೆ ಮದುವೆ ಮಾಡಬೇಕು? ನನಗೇನು ಗ್ರಾಚಾರನ? ಎತ್ತು ತಂದೆ ಅವನಲ್ಲ, ಬದುಕವನಲ್ಲ, ಸತ್ತೋಗಿಲ್ಲಲ್ಲ. ಮಾಡ್ರಿ ಅಮ್ಮನ ಮಗನಿಬ್ರು ಮದುವೆ. ಭಾಗ ಕೇಳಕ್ಕೆ ಬರ್ತೀರಾ? ಭಾಗ ನನ್ನ ಹತ್ರ ಅಲ್ಲಪ್ಪ. ಇವಾಗ ಚೈತನ್ಯಕ್ಕ ಅಷ್ಟು ದುಡ್ಡು ಖರ್ಚು ಮಾಡಿದೆ. ಸಾಲ ಸೋಲ ಅಂತೀಯಲ್ಲಪ್ಪ. ಹ್ಞೂ ಸಾಲ ಮಾಡಿದ್ದೀನೋ ನಾನು. ಏನೋ ಅಷ್ಟು ದುಡ್ಡು ಎಲ್ಲಿಂದ ಬರಬೇಕು? ಆ ಸೆಟ್ಗೆ ಆಗೋದು 12 ಲಕ್ಷ ರೂಪಾಯಿ. ಊಟಗಳ್ದು ಏನಾಯಿತು? ಒಡವೆ ಏನಾಯಿತು? ಹುಡುಗನ ಒಡವೆ ಏನಾಯಿತು? ಏನು ಮದುವೆ ಅಂತಂದ್ರೆ ಸುಮ್ಮನೆ ಅನ್ಕೊಂಡಿದ್ಯಾ? ಒಳ್ಳೆ ಬಟ್ಟೆಗಳು ಹಾಕೊಂಡು ಓಡಾಡ್ದಂಗಲ್ಲ. ಮದುವೆ ಮನೆಗೆ ಯಾವ್ದಾರ ಒಂದು ಜವಾಬ್ದಾರಿ ತಗೊಂಡಿದ್ದೆ ನೀನು. ಇವಾಗ ಚಿಕ್ಕ ಮಗಳಿಗೆ ಮದುವೆ ಮಾಡಬೇಕು. ಆಯಿತು, ನಾಳೆನೇ ಭಾಗ ಕೊಡ್ತೀನಿ. ಮಗಳಿಗೆ ಮದುವೆ ಮಾಡು. ನನ್ನ ತಲೆ ಮೇಲಿನ ತೂಕನೂ ಕಮ್ಮಿ ಆಗೋಯ್ತು. ನಿಮ್ಮ ಅಮ್ಮನಿಗೆ ಒಂದು ಭಾಗ ಬರಬೇಕಲ್ಲ, ಅದ್ರಾಗ ಅರ್ಧ ನಂಕ ಅರ್ಧ ಅವಳಕ. ಆ ಅರ್ಧನೂ ನಿಂಗೆ ಕೊಟ್ಬಿಡ್ತೀನಿ. ನಿನ್ನಿಬ್ಬರು ಹೆಂಡ್ರಿಗೂ ನಿನ್ನ ಮಗಳನ್ನ ಕರ್ಕೊಂಡು ಇವಾಗೇ ಮನೆ ಬಿಟ್ಟು ಹೋಗು. ಮನೆ ಬಿಟ್ಟು ಹೊರಟ್ಬಿಡು. ನಾನು ಕೆಣ್ಣೆದ್ರುಗಿರ್ಬೇಡ. ಗ್ರಾಚಾರ ನಂಕ ಈ ವಯಸ್ಸಾಗಿನೂ ವಯಸ್ಸು ಹುಡುಗ ನನಗೆ ಓಡಾಡಬೇಕು. ಇವ್ರು ಮನೆಗಳೇ ಕೂತ್ಕೊಂಡು ಕಾಲ ಹಾಕೋದು, ಇಲ್ದಿದ್ದೆಲ್ಲ ಯೋಚನೆಗಳು ಮಾಡ್ಕೊಂಡು. ಬೇಕಾಗಿತ್ತೇನ ಇದೆಲ್ಲ ನಿಂಗ? ಬೇಕಾಗಿತ್ತಾ? ಆಯಪ್ಪನೇನೋ ಇವಳಿಗೆ ಸ್ನೇಹಿಕ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ರೆ ನೀನು ಇಲ್ಲಿ ಮಾಮನ ಮಾತು ಕಟ್ಕೊಂಡು ಅಪ್ಪನ ಎದ್ರಕ್ಕೋ ಮಾಡ್ಕೊ ಹೋಗು. ಮಗಳಿಗೆ ಮದುವೆ ಬಾಯ್ ಮುಚ್ಕೊಂಡು ಎಲ್ಲ 1-2 ದಿವಸ ಕಾಲ ಹಾಕಮ್ಮ. ನೀನು ಮಕ್ಕಷ್ಟು ಬೆಂಕಿ ಇಕ್ಕ ಇಲ್ಲೇನ ಧೈರ್ಯ ನಿಂಕ? ಮಗಳಿಗೆ ಮದುವೆ ಮಾಡೋಷ್ಟು ತಾಕತ್ತಿಲ್ಲೇನ ನಿಂಕ? ನಿನ್ನಿಬ್ಬರು ಹೆಂಡ್ರಿಗೆ ಸಾಕಷ್ಟು ತಾಕತ್ತಿಲ್ಲೇನ ನಿಂಕ? ಕರ್ಕೊಂಬರ ನಿನ್ನಿಬ್ಬರು ಹೆಂಡ್ರಿಗಳನ್ನ, ನಿನ್ನ ಮಕ್ಕಳನ್ನ ನಾನು ಸಾಕ್ತೀನಿ. ಅಯ್ಯ ನೀನು ಹೋಗಮ್ಮ. ನನ್ನ ಕೈಲಿ ಆಗಲ್ಲಮ್ಮ. ನನ್ನ ಕೈಲಿ ಆಗಲ್ಲ. ಓಡಾಡೋಕ್ಕೆ ಗಿಡಕ್ಕೆ ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ತಿಳಿದು. ನನ್ನ ಕೈಲಿ ಆಗೋದೇ ಇಲ್ಲ. ಸುಮ್ಮನೆ ಇಲ್ದಿದ್ದೆಲ್ಲ ಹೇಳಿ ನಾನು ತಲೆ ಕೆಡಿಸ್ಬೇಡ. ನೋಡ್ದೇನಕ್ಕ ಯಾ ಮಕ್ಕಳಕ್ಕ ಯಾ ಕಟ್ಕೊಂಡಿರೋ ಗಣ್ಣಕ್ಕ ನೀ ಎತ್ತ ಕಾಲ ಇಲ್ಲಕ್ಕ. ಮುಚ್ಚ ಬಾಯಿ ಸುರ್ಪನಕ್ಕಿ ನಿಕ್ಕೇನು ಮಾನ ಮರ್ಯಾದಿಲ್ಲೇನ? ಮಾನ್ಗೆಟ್ಟೆಂಚೆ ಎದಳ ಮೇಲಕ್ಕೆ ಹೋಗ್ಯ ಮಗಳ ಮನೆಕ. ಇಲ್ಲ ಎಲ್ಲನ ಆಳ್ಬಿಟ್ಕೊಂಡು ಹೋಗ್ಬಿಡತ್ತ ನಾಶವಾಗಿ. ಅಪ್ಪನ್ಕ ಮಗನ್ಕ ತಂದಿಕ್ಕೋ ಕೆಲಸ ಮಾಡ್ತಾ ಇದೆಯಾ? ಯಾ ತಾಯಿನೂ ಇಂಥ ಕೆಲಸ ಮಾಡಲ್ಲ. ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಇವಾಗ ಇಲ್ಲಿ ಬಂದು ಕಣ್ಣೀರು ಸುಸ್ತಾವಳೆ, ಗುಳ್ಳೆನೇರಿ ಬುದ್ಧಿ ತೋರಿಸ್ತಾಳೆ. ಲೇ ವಿಹಾನ ಬಾರೋ. ಅಯ್ಯೋ ಏನು ಮಾಡೋದಪ್ಪ, ಎಂಥ ಕೆಲಸ ಆಗೋಯ್ತು. ಗಾಡಿನೂ ಹೋಯ್ತು, ಸರನೂ ಹೋಯ್ತು. ಇವಾಗ ನನ್ನ ಗಂಡ ಬೇರೆ ಮನೆಗೆ ಸೇರ್ಸಲ್ಲ ಅಂತವನೇ. ನಾನು ಎತ್ತು ಹೋಗ್ಲಿ ಹೇಳು. ಒಂದೊತ್ತಕ್ಕೆ 100 ಮಾತು ಮಾತಾಡ್ತಾಳೆ ನನ್ನ ಮಗಳು. ಅವಳ ಮಗ ಮುಚ್ಚೋಗ ಹೋಗು. ನೀನು ಹಂಗೆ ಮಾಡಿದ್ಯಮ್ಮ, ನೀನು ಹಿಂಗೆ ಮಾಡಿದ್ಯಮ್ಮ ಅಂತಾಳೆ. ತಟ್ಟಕ್ಕೆ ಊಟ ಇಕ್ಬಿಟ್ಟು 100 ಮಾತು ಮಾತಾಡ್ತಾಳೆ. ನಾನು ಹೆಂಗಪ್ಪ ಊಟ ಗಂಟ್ಲಾಗಿ ಇಳಿಸ್ಕೊಂಡ್ಲಿ ಹೊಟ್ಟೆ ಉದ್ದೋಗ. ಲೇವಿ ಅನು ನೀನೇ ಹೇಳ ನಿಮ್ಮ ತಾತನ್ಕ.
ಚೆನ್ನಾಗಿ ನಿದ್ದೆ ಬಂತು. ಮೊನ್ನೆ ಆ ದೇವಸ್ಥಾನದಾಗ ಕೂತ್ಕೊಂಡು ತುಗುಡಿಸಿ ನಿದ್ದೆನೇನಿಲ್ಲ, ನಿದ್ದೆ ಚೆನ್ನಾಗಿ ಬಂತು. ನಮ್ಮ ಅಪ್ಪನ ಬರಪಟ್ಟಿಗೆ ಒಂದು ತುತ್ತು ತಿನ್ಬಿಟ್ಟು ಮೆಲ್ಲಿಗೆ ಓಡಾಡ್ಬಿಡ್ತೀನಿ. ಸತ್ಪತಿ ಅವ್ರ ಮನೆಗ. ಶಿವಪ್ಪ ಏನದಕ್ಕೆ? ಅಯ್ಯೋ ನಮ್ಮ ಅಪ್ಪನ ಬಂದ್ಬಿಟ್ಟವನೇ ನಮ್ಮ ಅಪ್ಪನು. ಸಿಕ್ಕಾಕೊಂಡ್ರೆ ನನ್ನೇನು ಸುಮ್ಮನೆ ಬಿಡ್ತಾನ? ಏನು ಮಾಡೋದು? ಅದಕ್ಕೆ ಸಾವಿತ್ರಮ್ಮನವ್ರ ರೂಮಾಗ ಬ್ಯಾಗ್ ಇಕ್ಕಿದ್ನಿ, ಹಂಗೆ ಎತ್ಕೊಂಬಂದು ಕೊಡೋದಕ್ಕೆ. ಅಯ್ಯೋ ಕಾಲು ಇಟ್ಕೊಂಡ್ಬಿಡ್ತಲ್ಲಪ್ಪ, ಯಾಕೋ ಈಗ ಕಾಲು ಅವಾಗ ಇಟ್ಕೊಂಡ್ಬಿಡ್ತದಪ್ಪ. ಸರಿ, ನಾನೇ ಹೋಗಿ ಎತ್ಕೊಂಬತ್ತೀನಿ ಬಿಡೋದಕ್ಕೆ. ಅಯ್ಯೋ ಏನು ಮಾಡೋದು ಇವಾಗ ನಾನು? ನಮ್ಮ ಅಪ್ಪನ ಬರ್ತಾವನೆ. ಮುಂದುವರಿಯುವುದು.